ಸೊ ನೀವು ಕೇಳ್ತಾ ಇದ್ರಿ KTM ಡ್ಯೂಕ್ 250 ರಿವ್ಯೂ ಮಾಡಿ ಅಂತ. ಫೈನಲಿ ನಾನು ಡ್ಯೂಕ್ 250ನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇಲ್ಲೊಂದು ಡ್ಯೂಕ್ 250 ಇದೆ, ಅಲ್ಲೊಂದಿದೆ ಬ್ಲ್ಯಾಕು, ಎಲ್ಲರ ಫೇವ್ರೇಟ್ ಎಬೋನಿ ಬ್ಲ್ಯಾಕ್. ಸೊ ಇದು ಬ್ಲೂ ಮತ್ತು ಬ್ಲ್ಯಾಕು, ಆರೆಂಜ್ ವೀಲ್ಸ್ ಬರುತ್ತೆ ನಿಮಗೆ. 250 ಮತ್ತು 390ಗೆ ಸೇಮ್ ಡಿಸೈನ್ ಕೊಟ್ಟಿದ್ದಾನೆ. ಫಸ್ಟು ನಿಮಗೆ ಇದು LED DRL ಬರ್ತಿರೋದಿಲ್ಲ 250ನಲ್ಲಿ ಆ ಕಡೆ. ಸೊ ಇದನ್ನು ಕೂಡ ಈಗ ಅಪ್ಗ್ರೇಡ್ ಮಾಡಿ ಸೇಮ್ 390 ಡಿಸೈನ್ ಮಾಡಿದ್ದಾನೆ, ನೀವು ನೋಡ್ಬೋದು ಫ್ರಂಟಿಂದ. ಮತ್ತು ಇದು ಬಂದು ಗ್ರೇ ಮತ್ತು ಆರೆಂಜ್ ಮಿಕ್ಸು. ಸೊ ಇದು ಕೂಡ ಚೆನ್ನಾಗಿದೆ ಕಲರು. ಇಲ್ಲೊಂದು ಡ್ಯೂಕ್ 250 ಸೇಮ್ ಇದು ಅದು ಒಂದೇ ಕಲರು, ಎಬೋನಿ ಬ್ಲ್ಯಾಕ್. ಏನು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅದು. ಸೊ ಈ ಗಾಡಿ ಈ ಕಲರ್ ಕಾಂಬಿನೇಷನಲ್ಲಿ ಲೇಟೆಸ್ಟಾಗಿ ಬಿಟ್ಟಿದ್ದಾನೆ. ಮತ್ತು ಇದರಲ್ಲಿ ಆರೆಂಜು ಎಷ್ಟು ಕಡಿಮೆ ಮಾಡ್ಬೋದು ಅಷ್ಟೇ ಕಡಿಮೆ ಮಾಡಿದ್ದಾನೆ. ಏನಕ್ಕಂದರೆ ಆರೆಂಜ್ ಕಲರ್ ಗಾಡಿನ ಎಲ್ಲರೂ ಚಪ್ರಿ ಗಾಡಿ ಅಂತಿದ್ರು. ಬಟ್ ಇದನ್ನು ಫುಲ್ಲು ಬ್ಲ್ಯಾಕ್ ಇಟ್ಟಿದ್ದಾನೆ. ಇಲ್ಲಿ ಒಂದೇ ಒಂದು ಸ್ವಲ್ಪ ಆರೆಂಜ್ ಕೊಟ್ಟಿದ್ದಾನೆ 250 ಅನ್ನೋದನ್ನು ಮಾತ್ರ. ಸೊ ನಿಮಗೆ ಆ ಆರೆಂಜು ಇಷ್ಟ ಇಲ್ಲ ಅಂದರೆ ನೀವು ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ ಹಾಕೋಬಿಟ್ರೆ ಕಂಪ್ಲೀಟ್ ಡೆವಿಲ್ ಬ್ಲ್ಯಾಕ್ ಆಗುತ್ತೆ ಇದು ಗಾಡಿ. ಬನ್ನಿ ಈಗ ಗಾಡಿದ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಫ್ರಂಟಿಂದ ನೋಡೋದಾದ್ರೆ ಆ ಕಡೆ LED DRL ಬರುತ್ತೆ, ಮಧ್ಯದಲ್ಲಿ LED ಹೆಡ್ಲೈಟ್ ಬರುತ್ತೆ. ಇಂಡಿಕೇಟರ್ಸು ಸೇಮ್ ಇಂಡಿಕೇಟರ್ಸು ನೋಡ್ಬೋದು, ಇಂಡಿಕೇಟರ್ಸ್ ಆನ್ ಮಾಡೋರು ಯಾವ ಥರ ಬರುತ್ತೆ ಅಂತ. ಮತ್ತು ಮಿರರ್ಸು ಇದಕ್ಕೆ ಹೊಸ ಮಿರರ್ಸ್ ಬರುತ್ತೆ, ಡ್ಯೂಕ್ 390 ಮತ್ತು ಇದಕ್ಕೂ ಸೇಮ್ ಮಿರರ್ಸ್ ಬರುತ್ತೆ. ಆಮೇಲೆ ಇಲ್ಲಿ ನಂಬರ್ ಪ್ಲೇಟ್ ಹೋಲ್ಡರು. ಇನ್ನು ಫ್ರಂಟ್ WP Apex ಸಸ್ಪೆನ್ಷನ್ನು ಸೇಮ್ 43 mm. ಫ್ರಂಟು ರೇಡಿಯಲ್ ಟೈರ್ ಬರುತ್ತೆ. ಟೈರ್ ಪ್ರೊಫೈಲ್ ಬಂದು 110, 70, R17 MRF ಟೈರ್ಸ್ ಕೊಟ್ಟಿದ್ದಾನೆ. ಫ್ರಂಟು ಬ್ಯಾಕು ಎರಡು ಡಿಸ್ಕ್ ಬ್ರೇಕ್ ಬರುತ್ತೆ, ABS ಬರುತ್ತೆ. ಇನ್ನು ಆ ಕಡೆ ಈ ಕಡೆ ಎರಡು ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾನೆ. ನೀವು ನೋಡ್ಬೋದು ಅಲಾಯ್ ವೀಲ್ ಡಿಸೈನು ಡ್ಯೂಕ್ 200 ರಿವ್ಯೂವಲ್ಲಿ ತೋರಿಸಿದ್ದೆ ಎಷ್ಟು ರಿಡ್ಯೂಸ್ ಮಾಡ್ಬೋದು ಅಷ್ಟು ರಿಡ್ಯೂಸ್ ಮಾಡಿದ್ದಾನೆ ಅಂತ. ಬಟ್ ಇದು ಅದ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇದ್ರೊಳಗಿರೋ ವೆಯ್ಟ್ ಎಲ್ಲ ತೆಗೆದು ಕಂಪ್ಲೀಟ್ ವೆಯ್ಟ್ ರಿಡಕ್ಷನ್ ಮಾಡಿದ್ದಾನೆ, ಸಿಕ್ಕಾಪಟ್ಟೆ ವೆಯ್ಟ್ ರಿಡಕ್ಷನ್ ಮಾಡಿದ್ದಾನೆ. ಎಷ್ಟು ವೆಯ್ಟ್ ಲೆಸ್ ಮಾಡ್ಬೋದು ಗಾಡಿನ ಅಷ್ಟು ಮಾಡಿದ್ದಾನೆ. ಇದು ನಿಮಗೆ ಹ್ಯಾಂಡ್ಲಿಂಗು ಮತ್ತು ಕಾರ್ನರಿಂಗಲ್ಲಿ ತುಂಬ ಯೂಸ್ ಆಗುತ್ತೆ. ಇದ್ರದ್ದು ಪವರ್ ಟು ವೆಯ್ಟ್ ರೇಷಿಯೋ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಮತ್ತು ಈ ಸೈಡಲ್ಲಿ ನಿಮಗೆ 250 ಅಂತ ಗ್ರಾಫಿಕ್ಸ್ ಬರುತ್ತೆ, ಡ್ಯೂಕ್ ಅಂತ ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲೊಂದು KTM ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ. ಆಮೇಲೆ ಇದರಲ್ಲಿ ಸಿಂಗಲ್ ಸೈಡೆಡ್ ಸಸ್ಪೆನ್ಷನ್ ಬರುತ್ತೆ ಮಾನೋಶಾಕು. ಇದು ಕೂಡ 10 ವೇ ಅಡ್ಜಸ್ಟಬಲ್ ಬರುತ್ತೆ, WP Apex ಸಸ್ಪೆನ್ಷನ್. ಇದು ಸಿಂಗಲ್ ಸೈಡೆಡ್ ಏನಕ್ಕೆ ಮಾಡಿದ್ದಾನೆ ಅಂದರೆ ನೀವು ಮಿಡಲಲ್ಲಿದ್ದಾಗ ಗ್ರೌಂಡ್ ಕ್ಲಿಯರೆನ್ಸು ತುಂಬ ಕಡಿಮೆ ಬರ್ತಿತ್ತು. ಈಗ ಗ್ರೌಂಡ್ ಕ್ಲಿಯರೆನ್ಸು ಜಾಸ್ತಿ ಮಾಡಿದ್ದಾನೆ ಮತ್ತು ಸೀಟ್ ಹೈಟ್ ಕೂಡ ಕಡಿಮೆ ಮಾಡಿದ್ದಾನೆ. ಸೊ ಅದಕ್ಕೋಸ್ಕರ ಇದನ್ನು ಸಿಂಗಲ್ ಸೈಡೆಡ್ ಕೊಟ್ಟಿದ್ದಾನೆ ಸಸ್ಪೆನ್ಷನು, ಬ್ಯಾಕ್ ಸಸ್ಪೆನ್ಷನು. ಮತ್ತು ಇದಕ್ಕೆ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಬರುತ್ತೆ. ಇದಕ್ಕೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 176 mm ಮಾಡಿದ್ದಾನೆ. ಸೊ ಇದು ತುಂಬ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸು. ನಿಮಗೆ ಯಾವುದೇ ಪಾಟೋಲ್ ಆಗ್ಬೋದು ಇಲ್ಲ ಹಂಪ್ಸ್ ಆಗ್ಬೋದು, ಯಾವುದು ಹೊಡೆಯಲ್ಲ. ಬ್ಯಾಕ್ ನಿಮಗೆ ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್ ಬರುತ್ತೆ ಮತ್ತು ಅಲ್ಯೂಮಿನಿಯಂ ಚಾಸಿ ಬರುತ್ತೆ ಬ್ಯಾಕು ನಿಮಗೆ. ಸೊ ಇದು ನೋಡ್ಬೋದು ನೀವು, ಇದು ಅಲ್ಯೂಮಿನಿಯಂ ಚಾಸಿ ಏನಕ್ಕೆ ಮಾಡಿದ್ದಾನೆ ಅಂದರೆ ಅಗೈನ್ ವೆಯ್ಟ್ ರಿಡಕ್ಷನ್ನೇ. ಮತ್ತು ಇಲ್ಲಿ ಬ್ಯಾಕ್ ಡಿಸ್ಕ್ ಬ್ರೇಕ್ ಆಯಿಲ್ ಬರುತ್ತೆ. ಇನ್ನು ಇಂಜಿನ್ ಬಗ್ಗೆ ಬಂದರೆ ಇಂಜಿನ್ ಬಂದು 250cc ಇಂಜಿನ್ನು. ಅಕ್ಯುರೇಟಾಗಿ ಹೇಳಬೇಕು ಅಂದರೆ 249cc ಇಂಜಿನ್ನು, LC4C ಅಂತ ಕರೀತಾರೆ ಇದನ್ನು. LC4C ಅಂದರೆ ಲಿಕ್ವಿಡ್ ಕೂಲ್ಡ್ 4 ವ್ಯಾಲ್ವ್ ಕಾಂಪ್ಯಾಕ್ಟ್ ಅಂತ. ಇದು ನಿಮಗೆ 31 bhp ಮತ್ತು 25 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಬ್ರೇಕ್ ಲಿವರ್ ನೋಡ್ಬೋದು ನೀವು. ಫಿಟ್ ಆ್ಯಂಡ್ ಫಿನಿಶ್ ಅಂತೂ ಸೂಪರ್ ಆಗಿದೆ, ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಇನ್ನು ರೈಟ್ ಸೈಡ್ ಬಂದರೆ ಇಲ್ಲೊಂದು ರಿಫ್ಲೆಕ್ಟರ್ ಬರುತ್ತೆ, ಅಲಾಯ್ ವೀಲ್ ಡಿಸೈನು. ಈ ಅಲಾಯ್ ವೀಲಲ್ಲಿ 5 ಸ್ಟ್ರೈಟ್ ಲೈನ್ಸ್ ಬರುತ್ತೆ, ಈ ಥರ ಸ್ಟಾರ್ ಥರ. ಮತ್ತು ಇಲ್ಲಿ 250 ಅಂತ ಕೊಟ್ಟಿದ್ದಾನೆ, ಇಲ್ಲಿ ಡ್ಯೂಕ್ ಕೊಟ್ಟಿದ್ದಾನೆ, ಇಲ್ಲಿ KTM ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ. ಸೈಡ್ ಸ್ಟ್ಯಾಂಡು, ಇಲ್ಲೊಂದು ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾನೆ. ಸೀಟ್ಸ್ ನೋಡಿದ್ರೆ ಸೀಟ್ಸು ಕೂಡ ಸಾಫ್ಟಾಗಿ ಕೊಟ್ಟಿದ್ದಾನೆ, ಕಂಫರ್ಟಬಲ್ ಆಗಿದೆ ಸೀಟು. ಇನ್ನು ಬ್ಯಾಕ್ ಡಿಸೈನಿಗೆ ಬಂದರೆ ಟೇಲ್ ಲೈಟ್ ಚೇಂಜ್ ಮಾಡಿದ್ದಾನೆ. ಸೊ ಹೊಸ ಟೇಲ್ ಲೈಟ್ ಡಿಸೈನ್ ನೋಡ್ಬೋದು ನೀವು, T ಶೇಪಲ್ಲಿದೆ. ಮತ್ತು ಇದು ನಂಬರ್ ಪ್ಲೇಟ್ ಹೋಲ್ಡರು. ಇಲ್ಲೂ ಕೂಡ ಎಲ್ಲ ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ, ಮಡ್ಡೆಲ್ಲ ಪ್ಯಾಸೆಂಜರ್ಗೆ ಆರಬಾರ್ದು ಅಂತ. ಸೊ ಸೇಮ್ ಇಂಡಿಕೇಟರ್ಸು. ಬ್ಯಾಕ್ ಟೈರ್ ನೋಡ್ಬೋದು ನೀವು, MRF. ಬ್ಯಾಕ್ ಟೈರ್ ಪ್ರೊಫೈಲ್ ಹೇಳೋದು ಮರ್ತೆ, 150, 60, R17. ನಾನು ಡ್ಯೂಕ್ 200 ರಿವ್ಯೂ ಮಾಡ್ಬೇಕಾದ್ರೆ ಹೇಳಿದ್ದೆ ಸ್ಪ್ಲಿಟ್ ಸ್ಟ್ರೆಲಿಸ್ ಫ್ರೇಮ್ ಚಾಸಿ ಬರುತ್ತೆ ಅಂತ. ಇದರಲ್ಲೂ ಕೂಡ ಸ್ಪ್ಲಿಟ್ ಚಾಸಿಸೇ ಬರೋದು. ಬ್ಯಾಕ್ ಅಲ್ಯೂಮಿನಿಯಂ ಬರುತ್ತೆ, ಫ್ರಂಟ್ ಟುಬುಲಾರ್ ಫ್ರೇಮ್ ಬರುತ್ತೆ. ಮಿಸ್ ಆಗಿ ಏನಾದ್ರು ಆಕ್ಸಿಡೆಂಟ್ ಆದ್ರೂ, ಚಾಸಿಗೆ ಏನಾದ್ರು ಏಟ್ ಆದ್ರೂ ಬ್ಯಾಕ್ ಚಾಸಿಸ್ ಮಾತ್ರ ರಿಪ್ಲೇಸ್ ಮಾಡ್ಕೋಬೋದು. ಬ್ಯಾಕ್ ಚಾಸಿಸ್ಗೆ ಏಟ್ ಆದರೆ ಫ್ರಂಟ್ ಚಾಸಿಸ್ ರಿಪ್ಲೇಸ್ ಮಾಡ್ಕೋಬೋದು, ಫ್ರಂಟ್ ಚಾಸಿಸ್ಗೆ ಏಟ್ ಆದರೆ. ಗ್ರ್ಯಾಬ್ ರೈಲ್ ಡಿಸೈನ್ ಕೂಡ ಚೇಂಜ್ ಮಾಡಿದ್ದಾನೆ. ಸೊ ಲಾಸ್ಟ್ ಟೈಮು ಡ್ಯೂಕ್ 200 ರೈಡ್ ರಿವ್ಯೂ ಮಾಡಬೇಕಾದ್ರೆ ಹೇಳಿದ್ದೆ ಹಿಂದ್ಗಡೆ ಹಿಡ್ಕೊಳ್ಳೋದಕ್ಕೆ ಅಷ್ಟು ಸಿಗ್ತಾ ಇಲ್ಲ ಅಂತ ಪಿಲಿಯನ್ ಕಂಪ್ಲೇಂಟ್ ಮಾಡಿದ್ರು. ಬಟ್ ಇದರಲ್ಲಿ ಯಾವುದೇ ರೀತಿ ಆ ಥರ ಪ್ರಾಬ್ಲಮ್ ಆಗಲ್ಲ. ಗ್ರ್ಯಾಬ್ ರೈಲ್ ಡಿಸೈನ್ ನೋಡ್ಬೋದು ನೀವು, ಆರಾಮಾಗಿ ಹೋಲ್ಡ್ ಮಾಡ್ಕೊಂಡು ಕುತ್ಕೋಬೋದು, ಆ ಥರ ಕೊಟ್ಟಿದ್ದಾನೆ ಗ್ರ್ಯಾಬ್ ರೈಲ್ ಡಿಸೈನು. ಆಮೇಲೆ ಫ್ಯೂಯಲ್ ಟ್ಯಾಂಕ್ ಬಂದು 14.5 ಲೀಟರು ಕೆಪಾಸಿಟಿ, 30 ಮೈಲೇಜ್ ಅಂತ ಕೊಡುತ್ತೆ. ಬನ್ನಿ ಈಗ TFT ಸ್ಕ್ರೀನ್ ಮತ್ತು ಸ್ವಿಚ್ ಗೇರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ವಿಚ್ ಗೇರಲ್ಲಿ ಇದು ಪಾಸಿಂಗ್ ಸ್ವಿಚ್ಚು ನೀವು ನೋಡ್ಬೋದು ಅಲ್ಲಿ. ಮತ್ತು ಇದು ಹಜಾರ್ಡ್ ಲ್ಯಾಂಪ್ ಸ್ವಿಚ್ಚು. ಅದಾದಮೇಲೆ ಇದು 4 ಬಂದು TFT ಸ್ಕ್ರೀನ್ ಆಕ್ಸೆಸ್ ಮಾಡೋದಕ್ಕೆ. ಇದು ಇಂಡಿಕೇಟರ್ ಸ್ವಿಚ್ ಅಂತೂ ಸಕ್ಕ ಸ್ಮೂತಾಗಿದೆ. ಇದು ಆರನ್ನು. ಮತ್ತು ಇದು ಕಿಲ್ ಸ್ವಿಚ್ಚು, ಇದು ಇಗ್ನಿಷನ್ ಆನ್ ಮಾಡೋದು. ಈಗ TFT ಸ್ಕ್ರೀನಿಗೆ ಬಂದರೆ TFT ಸ್ಕ್ರೀನಲ್ಲಿ ನಿಮಗೆ ಇದು ಆಯಿಲ್ ಇಂಡಿಕೇಟರು, ಇದು ಏನಾದರೂ ನೋಟಿಫಿಕೇಷನ್ ಇದ್ದರೆ ತೋರಿಸುತ್ತೆ.
ಮತ್ತು ಇದು ಇಂಜಿನ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ತೋರಿಸೋದು. ಇದು ABS ಸ್ವಿಚ್ಚು, ಗೇರ್ ಪೊಸಿಷನ್ ಇಂಡಿಕೇಟರು, ಇದು ಸ್ಪೀಡೋಮೀಟ್ರು, ಇದು RPM ಮೀಟರು, ಇದು ಟೆಂಪ್ರೇಚರು, ಇಂಜಿನ್ ಟೆಂಪ್ರೇಚರು, ಮತ್ತು ಇದು ಮೋಡು. ಇದರಲ್ಲಿ 2 ರೈಡಿಂಗ್ ಮೋಡ್ಸ್ ಬರುತ್ತೆ, ಸ್ಟ್ರೀಟು ಮತ್ತು ಟ್ರ್ಯಾಕ್ ಅಂತ. ಸೊ ಅದನ್ನು ತೋರಿಸುತ್ತೆ ಇಲ್ಲಿ. ಇದು ಬಂದು ಫ್ಯೂಯಲ್ ಕನ್ಸಂಪ್ಷನ್ನು, ಇದು ಬ್ಯಾಟರಿ, ವೋಲ್ಟ್ಸ್ ಇಂಡಿಕೇಟರು, ಮತ್ತು ಇದು ಸ್ಪೀಡು ಎಷ್ಟು ಓಡಿದೆ ಕಿಲೋಮೀಟ್ರ್ ಅನ್ನೋದು ತೋರಿಸುತ್ತೆ, ಮತ್ತು ಇದು ಟ್ರಿಪ್ ಮೀಟರು. ಇನ್ನು TFT ಸ್ಕ್ರೀನ್ ಆಕ್ಸೆಸ್ ಮಾಡಿದ್ರೆ ಫಸ್ಟು ಬಂದು ನಿಮಗೆ ಮೋಟರ್ ಸೈಕಲ್ ಸೆಕ್ಷನಲ್ಲಿ ರೈಡರ್ ಮೋಡ್ ಬರುತ್ತೆ. ರೈಡರ್ ಮೋಡಲ್ಲಿ ನೀವು ಸ್ಟ್ರೀಟು ಮತ್ತು ಟ್ರ್ಯಾಕು ಎರಡನ್ನೂ ಚೇಂಜ್ ಮಾಡ್ಕೋಬೋದು. ಆಮೇಲೆ ಇದು ABS, ನೀವು ABSನ ಬೇಕಾದ್ರೆ ಸೂಪರ್ ಮೋಟೋ ಆನ್ ಮಾಡ್ಕೋಬೋದು, ಅಂದರೆ ರೇರ್ ABS ಆಫ್ ಆಗುತ್ತೆ. ಡ್ಯೂಕ್ 200ಅಲ್ಲಿ ನಿಮಗೆ ರೈಡರ್ ಮೋಡ್ ಬರಲ್ಲ, ರೈಡ್ ಮೋಡಲ್ಲಿ ಸ್ಟ್ರೀಟು ಮತ್ತು ಟ್ರ್ಯಾಕ್ ಅಂತ ಬರುತ್ತಲ್ಲ, ಈ ಆಪ್ಷನ್ ನಿಮಗೆ ಡ್ಯೂಕ್ 200 ಬರಲ್ಲ. ನೆಕ್ಸ್ಟು ಬೈಕ್ ಇನ್ಫೋ. ಇನ್ನು ಬೈಕ್ ಇನ್ಫೋದಲ್ಲಿ ಕೂಲೆಂಟ್ ಟೆಂಪ್ರೇಚರು, ಫ್ಯೂಯಲ್ ರೇಂಜು, ಬ್ಯಾಟ್ರಿ, ಓಡೋ, ಸರ್ವಿಸು, ಅಂದರೆ ಯಾವಾಗ ನೀವು ಲಾಸ್ಟ್ ಸರ್ವಿಸ್ ಮಾಡಿಸ್ಬೇಕು, ಇನ್ನು ನೆಕ್ಸ್ಟ್ ಸರ್ವಿಸ್ ಯಾವಾಗ ಮಾಡಿಸ್ಬೇಕು ಅನ್ನೋದು ಇಲ್ಲಿ ತೋರಿಸುತ್ತೆ. ಇನ್ನು ಇದು ಟ್ರಿಪ್ ಇನ್ಫೋ, 2 ಟ್ರಿಪ್ ಸಿಗುತ್ತೆ ನಿಮಗೆ. ಇದರಲ್ಲಿ 2 ಆಪ್ಷನ್ ಇದೆ, ಕನೆಕ್ಟಿವಿಟಿ, ನ್ಯಾವಿಗೇಷನ್ನು ಮತ್ತು ಸಾಂಗ್ದು. ಇದೆರಡು ಸಬ್ಸ್ಕ್ರಿಪ್ಷನಲ್ಲಿ ಬರುತ್ತೆ ನಿಮಗೆ, ಡಿಫಾಲ್ಟ್ ಬರಲ್ಲ, ಅದೆರಡು ಡಿಸೇಬಲ್ ಆಗಿದೆ ಈಗ. ಸೆಟ್ಟಿಂಗ್ಸ್ಗೆ ಹೋದರೆ ಇಲ್ಲಿ ನೀವು ಫೇವ್ರೇಟ್ಸ್ಗೆ ಸ್ಟಾರ್ಟಿಂಗ್ ಯಾವ್ದು ತೋರಿಸ್ಬೇಕು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಹೋದರೆ ನೀವು ಫೇವ್ರೇಟ್ 1, ಫೇವ್ರೇಟ್ 2, ಫೇವ್ರೇಟ್ 3, 4 ಫೇವ್ರೇಟ್ಸ್ ಇಟ್ಕೋಬೋದು. ನಿಮಗೆ ಏನೇನು ಬೇಕು, ನನಗೆ ಬೇಡ, ಸ್ಪೀಡ್ ಬೇಕು, ಟ್ರಿಪ್ ಡಿಸ್ಟೆನ್ಸ್ ಬೇಕು, ಕನೆಕ್ಟಿವಿಟಿ ಬೇಕು, ನನಗೆ ಯಾವ್ದು ಬೇಕು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇನ್ನು ಕ್ವಿಕ್ ಸೆಲೆಕ್ಟರು, ಅಪ್ ಡೌನ್ ಬಟನ್ನಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದು ಸೆಕ್ಷನ್ ತೋರಿಸ್ಬೇಕು ಅನ್ನೋದು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇನ್ನು ಕನೆಕ್ಟಿವಿಟಿ, ಮೊಬೈಲ್ ಕನೆಕ್ಟಿವಿಟಿ, ಕ್ವಿಕ್ ಶಿಫ್ಟರ್ ಪ್ಲಸ್ಸು, ನೀವು ಬೇಕಾದ್ರೆ ಕ್ವಿಕ್ ಶಿಫ್ಟರ್ ಆಫ್ ಆನ್ ಮಾಡ್ಕೋಬೋದು. ಈ ಗಾಡಿನಲ್ಲಿ ಮೇಯ್ನ್ ಏನಪ್ಪ ಅಂದರೆ ಹೊಸದಾಗಿ ಫೀಚರ್ ಬಿಟ್ಟಿರೋದು ಕ್ವಿಕ್ ಶಿಫ್ಟರು. ಇದರಲ್ಲಿ ಕ್ವಿಕ್ ಶಿಫ್ಟರು ಮತ್ತು ಬ್ಲಿಪ್ಪರ್ ಎರಡೂ ಇದೆ. KTM ಅಲ್ಲಿ ಹೊಸದಾಗಿ ಶಿಫ್ಟ್ ಲೈಟ್ ಅಂತ ಬಿಟ್ಟಿದ್ದಾನೆ. ನೀವು higher RPM ಅಲ್ಲಿ ಓಡಿಸ್ತಾ ಇದ್ದೀರಾ ಅಂತ ಅನ್ಸಿದ್ರೆ ಇಲ್ಲಿ ಇಂಡಿಕೇಟರ್ ತೋರಿಸುತ್ತೆ, higher RPM ಇಂಡಿಕೇಟರು. ಅದನ್ನು ನೀವು ಕಲರ್ ಚೇಂಜ್ ಕೂಡ ಮಾಡ್ಕೋಬೋದು. ಇದು 1000 ಕಿಲೋಮೀಟರ್ ಆದಮೇಲೆ ಅನ್ಲಾಕ್ ಆಗುತ್ತೆ. ಕ್ಲಾಕ್ ಆ್ಯಂಡ್ ಡೇಟು, ಯೂನಿಟ್ಸು, ಇನ್ನು ಲ್ಯಾಂಗ್ವೇಜು, ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು, ಈಗ ಇಂಗ್ಲೀಷ್ UK ಇದೆ, ಡಚ್ಚು, ಇಟಾಲಿಯಾನೋ, ಸೊ ಯಾವ ಲ್ಯಾಂಗ್ವೇಜ್ ಬೇಕು ಅಲ್ಲಿ ಸೆಟ್ ಮಾಡ್ಕೋಬೋದು. ಎಕ್ಸ್ಟ್ರಾ ಫಂಕ್ಷನ್ಸಲ್ಲಿ ನಿಮಗೆ ಕನೆಕ್ಟಿವಿಟಿ ಫೀಚರ್ಸ್ ಬರುತ್ತೆ, ಕಾಲು, ಆಡಿಯೋ, ನ್ಯಾವಿಗೇಷನು, ಕ್ವಿಕ್ ಶಿಫ್ಟರ್ ಪ್ಲಸ್ಸು, ರಿಮೋಟ್ ಕಂಟ್ರೋಲ್ ಮೋಡು. ಇದರ ಆನ್ ರೋಡ್ ಪ್ರೈಸ್ ಬಂದು 322 ಇದೆ. ಡಿಸ್ಕೌಂಟು ನಿಮಗೆ 24,000 ಸಿಗುತ್ತೆ. ಸೊ ಟೋಟಲ್ ನಿಮಗೆ ಆನ್ ರೋಡು 298 ಆಗುತ್ತೆ ಇದು ಸದ್ಯಕ್ಕೆ. ಈಗ ಡಿಸ್ಕೌಂಟಲ್ಲಿ ನಡೀತಾ ಇದೆ. ಯಾರ್ಯಾರಿಗೆ ಡ್ಯೂಕ್ 250 ತೊಗೋಬೇಕು ಅಂತ ಇದ್ದೀರಾ ಕಣ್ಮುಚ್ಕೊಂಡು ತೊಗೊಳ್ಳಿ. ಯಾಕೆಂದರೆ ಡ್ಯೂಕ್ 200 ಹೊಸ TFT ಮಾಡಲ್ ಆನ್ ರೋಡ್ ಬಂದು 275 ಇದೆ. ಸೊ ನಿಮ್ಗೇನು ಇನ್ನೊಂದು 20,000 ಹಾಕಿದ್ರೆ ಡ್ಯೂಕ್ 250ನೇ ಬರುತ್ತೆ. ಈ 20,000ದಲ್ಲಿ ನಿಮಗೆ ಕ್ವಿಕ್ ಶಿಫ್ಟರ್ ಬರುತ್ತೆ, ಆಟೋ ಬ್ಲಿಪ್ಪರ್ ಬರುತ್ತೆ, ಸ್ಟ್ರೀಟ್ ಮೋಡು, ಟ್ರ್ಯಾಕ್ ಮೋಡ್ ಬರುತ್ತೆ, ರೈಡಿಂಗ್ ಮೋಡ್ಸ್ ಬರುತ್ತೆ. ಇದರಲ್ಲಿ ರೈಡ್ ಬೈ ವೈರು, ಸೊ ಯಾವುದೇ ರೀತಿ ವೈರ್ ಇಲ್ಲ ಇದರಲ್ಲಿ. ಸೊ ಎಲೆಕ್ಟ್ರಾನಿಕ್ಸ್ ಕೂಡ ಕೊಟ್ಟಿದ್ದಾನೆ ಇದರಲ್ಲಿ ಚೆನ್ನಾಗಿ. ಸೊ ನನ್ನ ಪ್ರಕಾರ ನನ್ನ ಕೇಳಿದ್ರೆ ನಿಮಗೆ ಮೈಲೇಜ್ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಡ್ಯೂಕ್ 200 ಬದಲು 250 ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಏನಕ್ಕಂದರೆ ನಿಮಗೆ ಪವರು ಕೂಡ ಒಳ್ಳೆ ಪವರ್ ಬರುತ್ತೆ 200 ಹೋಲಿಸಿದ್ರೆ. ಸೊ ಇದಿಷ್ಟು ಕಂಪ್ಲೀಟ್ ವಾಕ್ ಅರೌಂಡು ಡ್ಯೂಕ್ 250 ಬಗ್ಗೆ. ಸೊ ರೈಡ್ ರಿವ್ಯೂ ಮಾಡೋದಕ್ಕೆ ಇವ್ರ ಹತ್ರ ಹೊಸ ಮಾಡಲು ಟೆಸ್ಟ್ ರೈಡ್ಗೆ ಇಲ್ಲ ಗಾಡಿ. ಸೊ ಹೊಸ ಮಾಡಲು ಟೆಸ್ಟ್ ರೈಡ್ಗೆ ಬಂದ ತಕ್ಷಣ ರೈಡ್ ರಿವ್ಯೂ ಕೂಡ ಮಾಡಿ ಹಾಕ್ತೀನಿ ವೀಡಿಯೋನ. ಇಷ್ಟು ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.